ಡಿಕೆ ರವಿ ಅವರ ಪತ್ನಿ ಕುಸುಮಾರಿಗೆ ಆರ್ ನಗರದ ಟಿಕೆಟ್ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ರವಿ ಅವರ ತಾಯಿ ಗೌರಮ್ಮ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿ ಟಿಕೆಟ್ ನೀಡೋದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಮಾತಾಡಿದ್ದಾರೆ, ಏನು ಹೇಳಿದ್ದಾರೆ ನೋಡೋಣ. ಮಗನ ಹೆಸರೆತ್ಕೊಂಡು ಚುಕ್ಕ ನೋಡ್ಲಿಲ್ಲ, ನನ್ನ ಗಂಡ ಅಂತ ಒಂದು ಕಡ್ಡಿ ಕರ್ಪೂರ ಹಚ್ಚಲಿಲ್ಲ. ಇವತ್ತು ಎಲ್ಲಿಂದ ಬಂದಿದ್ದಾನು ಗಂಡ ಅವಳಿಗೆ? ನಾನು ತಿಳ್ಕೊಂಡಿರೋದು ನನ್ನ ಮಗನ ಜೊತೆಲೇ ಅವಳು ಹೋಗ್ಬಿಟ್ಲು. ನನ್ನ ಮಗನ ಬಂದು ದುಡ್ಡಲ್ಲಿ ₹1 ನಮ್ಮ ಕಷ್ಟ ಸುಖಕ್ಕೆ ಕೊಡಲಿಲ್ಲ. ಇವತ್ತು ನಾನು ಅವಳು ತಿರ್ದಿ ಪರದೆ ಜೀವನ ಮಾಡಲಿ ಅಂದ. ಅವಳು ಯಾಕೆ ನನ್ನ ಮಗನ ಹೆಸರು ಎತ್ಕೊಂಡು ಚಿರವಣಿಲಿ ನಿಂತ್ಕೋಬೇಕು? ಅವಳು ಯಾವಳು? ಅವತ್ತು ಓದಳು, ಮಣ್ಣೊಳಿಗೆ ಬಿಸಾಕ್ಬಿಟ್ಟು ಓದಳು. ಇವತ್ತಿನವರೆಗಾಗೂ ಇಲ್ಲ. ಅವ್ರ ತಾಯಿ ತಂದೆ ಅವರೇ, ನಾನು ಅಮೇರಿಕದಲ್ಲಿ ಓದ್ಬಿಟ್ಟು ಬಂದು 2 ವರ್ಷ ನಿಮ್ಮ ಬಾಯಿಗೆ ಅನ್ನ ಹಾಕ್ತೀನಿ ಅಂತ ಓದೋಳು. ಇವತ್ತು ಇಲ್ಲ, ಇನ್ನೊಂದು ಸತಿಗೂ ಇಲ್ಲ. ಅವಳು ನನ್ನ ಮಗನ ಹೆಸರು ಎತ್ಕೊಂಡು ಚಿರವಣಿಗೆ ನಿಂತ್ಕೊಳ್ಳೋಕ್ಕಿಲ್ಲ. ಅವಳು ಡಿಕೆ ರವಿ ಹೆಂಡತಿ ಅನ್ನೋ ಜೊತೆ ಅವಳು 6 ವರ್ಷದಲ್ಲೇ ಕಳ್ಕೊಂಡ್ಲು. ಅವರಪ್ಪ ಗಂಟು ಮೂಟೆ ಕಟ್ಟಬೇಕು ಟ್ರಾನ್ಸ್ಫರ್ ಆದಾಗ ಅನ್ನೋನು. ನಾನು ಹಿಂಗೆ ಮಾಡ್ತಾರೆ ಅನ್ನೋದು ಅರಿದೇ ಹೋದೆ. ನಾನು ಮಾಡಿದ್ರು ಅವ್ರು ಬದುಕಲಿ ಭಗವಂತ. ನನ್ನ ನಿಯತ್ತಿದ್ರೆ ನನ್ನ ಕಣ್ಣಿದ್ರಿಗೆ ನನ್ನಂಗೆ ಅವ್ರಪ್ಪ ಅವ್ರವ್ವ ಯಾವತ್ತಾದಾರೋ ಅಂತ ಹಗಲು ಇಳ್ಳೆಲ್ಲ ಶೋಕ ಮಾಡ್ತೀನಿ. ಅವಳು ಚಿಲವಣಿಗಾರ ನಿಂತ್ಕೊಳ್ಳಿ, ಅವಳು ಹಾಳಾಗಾರ ಹೋಗ್ಲಿ. ನನ್ನ ಮಗನ ಹೆಸರು ಹಾಕಕ್ಕೆ ಕುಡ್ದು, ನನ್ನ ಮಗನ ಫೋಟೋ ಹಾಕಕ್ಕೆ ಕುಡ್ದು, ಅಷ್ಟೇ ನಾನು ಹೇಳೋದು. ಬಳಸಿದ್ರೆ ಏನು ಮಾಡ್ತೀನಿ ಅಂದ ಪಾಮ್ಲೆಟ್ಗೆ ನಾನು 3 ಆಟದ ಹುಡುಗರಿಗೆ ಹೇಳ್ತೀನಿ ಬೆಂಕಿ ಎಟ್ರಿ ಅಂತ. ಅವ್ರ ಕೈಲಿ ಮೀಟ್ರ್ ಇಲ್ದರೆ ಮಾದಿಮಾರ್ ಕರ್ಕೊಂಡು ನಾನೇ ಹೋಯ್ತೀನಿ. ನನಗೇನು ಬೈವೇ? ಅವಳೇನು ನನ್ನ ಇಟ್ಟಿಗೆ ಬಟ್ಟೆ ಕೊಟ್ಟು ಮಡಿಕೊಂಡಿದ್ದಾಳೆ? ನಿನ್ನ ಮಗನ ದುಡ್ಡು ಬತ್ತು ಕೊಳವ ಇಷ್ಟ ಅಂತ ಕೊಟ್ಟಿದ್ದಾಳೆ? ಏನು ಇಲ್ವಲ್ಲ, ಎಲ್ಲ ನುಂಗ್ ನೀರು ಕುಡ್ಕೊಂಡ್ಲು. ನಾನು ಓದಿಸಿ ಕಷ್ಟ ಬಿದ್ದು ನನ್ನ ಮಗನ ಆ ಎತ್ತರಕ್ಕೆ ಬೆಳೆಸಿದ್ದೆ. ನನ್ನ ಮಗ ಜೊತೆಲಿರೋಗಿಂಟವ ನಮ್ಮ ಬಂಗಾರ ಮಡಿಕೊಂಡಿದ್ರು. ಅಮ್ಮ ನೀನು ಇಂಥ ಮಗನ ಪಡೆದು ಹೊಲ್ತಕ್ಕೋದಿ ಅಂದ್ಲು. ಹಿಂಗೆ ಸಾಕಾಳೇನು ಅಂತ ನನ್ನ ಎತ್ತು ಮಗಳಿಗಿಂತ ಹೆಚ್ಚಾಗಿ ನಾನು ಎಣ್ಣೆ ಹಾಕೋದು, ತಲೆ ಬಾಚೋದು, ಮುತ್ತಿಕ್ಕೋದು. ಅಯ್ಯೋ ರಾಮ, ಇನ್ಯಾಕೆ ಸಾಕಿದ್ದಿ ನನ್ನ ಅಂತ ತಬ್ಬಿಕೊಂಡ್ಲು ಎಲ್ಲ ನೋಡುವಂಗೆ. ನನ್ನ ಮಗಂದು ಅಂತ ₹1 ಕೊಟ್ಟಿರೋಳಲ್ಲ ಕಡ್ಡಿ ಕರ್ಪೂರ ಹಚ್ಚಕ್ಕೆ. ಅಯ್ಯೋ ಸಮಾಧಿ ಪೂಜೆ, ಅವಳು ಸಮಾಧಿ ಪೂಜೆ ಅಲ್ಲ, ಹಾಲು ತುಪ್ಪನೇ ಸರಿಯಾಗಿ ಬಿಡ್ಲಿಲ್ಲ, ಗಳಾಸ್ವಿ ಸಾಕ್ಬಿಟ್ಟೋದ್ಲು. ಮುಖ ನೋಡ್ಲಿಲ್ಲ, ನನ್ನ ಗಂಡ ಅಂತ ಒಂದು ಕಡ್ಡಿ ಕರ್ಪೂರ ಹಚ್ಚಲಿಲ್ಲ. ಇವತ್ತು ಎಲ್ಲಿಂದ ಬಂದಿದ್ದಾನು ಗಂಡ ಅವಳಿಗೆ? ನಾನು ತಿಳ್ಕೊಂಡಿರೋದು ನನ್ನ ಮಗನ ಜೊತೆಲೇ ಅವಳು ಹೋಗ್ಬಿಟ್ಲು. ನನ್ನ ಮಗನ ಬಂದು ದುಡ್ಡಲ್ಲಿ ₹1 ನಮ್ಮ ಕಷ್ಟ ಸುಖಕ್ಕೆ ಕೊಡಲಿಲ್ಲ. ಇವತ್ತು ನಾನು ಅವಳು ತಿರ್ದಿ ಪರದೆ ಜೀವನ ಮಾಡಲಿ ಅಂದ. ಅವಳು ಯಾಕೆ ನನ್ನ ಮಗನ ಹೆಸರು ಎತ್ಕೊಂಡು ಚಿರವಣಿಲಿ ನಿಂತ್ಕೋಬೇಕು? ಅವಳು ಯಾವಳು? ಅವತ್ತು ಓದಳು, ಮಣ್ಣೊಳಿಗೆ ಬಿಸಾಕ್ಬಿಟ್ಟು ಓದಳು. ಇವತ್ತಿನವರೆಗಾಗೂ ಇಲ್ಲ. ಅವ್ರ ತಾಯಿ ತಂದೆ ಅವರೇ, ನಾನು ಅಮೇರಿಕದಲ್ಲಿ ಓದ್ಬಿಟ್ಟು ಬಂದು 2 ವರ್ಷ ನಿಮ್ಮ ಬಾಯಿಗೆ ಅನ್ನ ಹಾಕ್ತೀನಿ ಅಂತ ಓದೋಳು. ಇವತ್ತು ಇಲ್ಲ, ಇನ್ನೊಂದು ಸತಿಗೂ ಇಲ್ಲ. ಅವಳು ನನ್ನ ಮಗನ ಹೆಸರು ಎತ್ಕೊಂಡು ಚಿರವಣಿಗೆ ನಿಂತ್ಕೊಳ್ಳೋಕ್ಕಿಲ್ಲ. ಅವಳು ಡಿಕೆ ರವಿ ಹೆಂಡತಿ ಅನ್ನೋ ಜೊತೆ ಅವಳು 6 ವರ್ಷದಲ್ಲೇ ಕಳ್ಕೊಂಡ್ಲು. ಅವರಪ್ಪ ಗಂಟು ಮೂಟೆ ಕಟ್ಟಬೇಕು. ಓಕೆ, ಈಗ ಡಿಕೆ ರವಿ ಅವರ ಮಾವ ಹನುಮಂತರಾಯಪ್ಪನ ಮಟ್ಟಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ಸರ್, ಈಗ ಡಿಕೆ ರವಿ ಅವರ ತಾಯಿ ಗೌರಮ್ಮ ಹೀಗೆ ಹೇಳ್ತಾ ಇದ್ದಾರೆ, ಅವ್ರಿಗೆ ನನ್ನ ಮಗನ ಹೆಸರನ್ನ ಬಳಸ್ಕೊಳ್ಳೋ ಯೋಗ್ಯತೆ ಇಲ್ಲ ಚುನಾವಣೆಗೆ ಸಂಬಂಧಪಟ್ಟಂತೆ ಅಂತ ಹೇಳಿ. ಹಲೋ ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಹನುಮಂತರಾಯಪ್ಪ ಅವರೇ? ಸೊ ಈಗ ಡಿಕೆ ರವಿ ಅವರ ತಾಯಿ ಏನ್ ಮಾತಾಡಿದ್ದಾರೆ ನಿಮ್ ಗಮನಕ್ಕೆ ಬಂದಿದ್ಯಾ? ಇಲ್ಲ, ಈಗ ಹೇಳಿ, ನನಗೆ ಗೊತ್ತಿಲ್ಲ. ಈಗ ಅವ್ರ ವಿಷಯ ಹೆಸರು ಬೆಳೆಸ್ಕೊಂಬಾರಿ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರಿ. ಹೌದು, ಖಂಡಿತ ಆ ವಿಷಯ ಚರ್ಚೆಗೂ ಬಂದಿಲ್ಲ. ಗೌರಮ್ನವರು ದೊಡ್ಡವರಿದ್ದಾರೆ, ನನ್ನ ತಾಯಿ ಸಮಾನ, ಮಗುವಿಂದ ಏನೋ ಮಾತಾಡ್ತಾರೆ. ದೇವ್ರವ್ರಿಗೆ ಒಳ್ಳೇದು ಮಾಡ್ಲಿ. ನನ್ನದೇನು ಅದ್ರ ಬಗ್ಗೆ ಕಾಮೆಂಟ್ಸ್ ಇಲ್ಲ. ಅಲ್ಲ, ಅವರು ನನ್ನ ಮಗನ ಹೆಸರನ್ನು ಬಳಸ್ಕೊಳ್ಳೋ ಹಾಗಿಲ್ಲ, ಫೋಟೋವನ್ನು ಕೂಡ ಎಲ್ಲೋ ಬಳಸ್ಕೋ ಹಾಗಿಲ್ಲ, ಬೆಂಕಿ ಇಡ್ತೀನಿ ನಾನು ಪಾಂಪ್ಲೆಟ್ಗಳಿಗೆ ಅನ್ನೋ ಮಾತು ಹೇಳ್ತಿದ್ದಾರೆ. ಅದಕ್ಕೇನು ರಿಯಾಕ್ಟ್ ಮಾಡ್ತೀರಾ? ಈಗ ಪಾಂಪ್ಲೆಟ್ ಗಳಲ್ಲಿ ಫೋಟೋ ಬಂದಾಗ ಫೋಟೋ ಇರೋ ಇದನ್ನ ಪಾಂಪ್ಲೆಟ್ ನ ಎಲ್ಲ ಕಲೆಕ್ಟ್ ಮಾಡಿ ಬೆಂಕಿನಾದ್ರೂ ಇಡ್ಲಿ, ಏನಾದ್ರೂ ಇಡ್ಲಿ, ನನಗೂ ಅದಕ್ಕೂ ಸಂಬಂಧ ಇಲ್ಲ. ಆ ವಿಷಯ ಯಾವ್ದು ಚರ್ಚೆಗೆ ಬಂದಿಲ್ಲ. ಅವ್ರು ವಯಸ್ಸಿನಲ್ಲಿ ಹಿರಿಯರು ಇದ್ದಾರೆ. ಅವ್ರ ನೋವಿನಿಂದ ಏನೋ ಮಾತಾಡ್ತಾ ಇದ್ರೆ ಅವ್ರು ಏನು ಬೈತಾರೋ ಏನೋ, ಅವ್ರು ನಮ್ಗೆಲ್ಲ ಆಶೀರ್ವಾದ, ನನಗೆ ಆಶೀರ್ವಾದ ಅಂತ ನಾನು ತಿಳ್ಕೊಂಡಿದೀನಿ. ನಮ್ದೇನು ಕಾಮೆಂಟ್ಸ್ ಇಲ್ಲ. ದೇವ್ರು ಅವ್ರಿಗೆ ಒಳ್ಳೇದ್ ಮಾಡಿ. ಓಕೆ, ಅಂದ್ರೆ ಅವ್ರು ಹೇಳ್ತಾ ಇರೋದು ಡಿಕೆ ರವಿ ಹೆಸರು ಹೇಳೋದಕ್ಕೂ ನಿಮ್ಮ ಮಗಳಿಗೆ ಯೋಗ್ಯತೆ ಇಲ್ಲ, ಬಳಸಬಾರ್ದು ಅಂತ. ಸೊ ಅವ್ರು ಏನಾದ್ರೂ ಹೇಳಿ ನನಗ್ ಸಂಬಂಧಪಟ್ಟಿಲ್ಲ ಅಂತ ನೀವು ಹೇಳ್ತೀರಾ? ಹಾಗಿದ್ರೆ ನಿಮ್ ಮಗಳು ಸ್ಪರ್ಧೆ ಮಾಡ್ತಾರಾ? ನೋಡಿ, ಸ್ಪರ್ಧೆದು ಇನ್ನೂ ಏನು ಬಂದಿಲ್ಲ. ತಿರ್ಗಾ ನಾನು ಹೇಳಿದೀನಿ, ಮತ್ತೆ ಅದನ್ನ ಕ್ವಶನ್ ಕೇಳ್ತಿದ್ದೀರಿ. ಸ್ಪರ್ಧೆ ಮಾಡೋದು ಏನು ನಿರ್ಧಾರನೂ ಆಗಿಲ್ಲ, ಏನಾಗಿಲ್ಲ. ಅಂತ ಸಂದರ್ಭ ಬಂದಾಗ, ಸ್ಪರ್ಧೆ ಮಾಡಿದಾಗ ಪ್ರಶ್ನೆ ಕೇಳಿ ಹೇಳ್ತೀನಿ.
Okay. ಅದನ್ನ ಯೋಗ್ಯತೆ ಇಲ್ಲ ಅಂತ ಮತ್ತೆ ಪದೇ ಪದೇ ಹೇಳ್ತೀರಿ. ನನಗೆ ಯೋಗ್ಯತೆ ಇದೆಯೋ ಇಲ್ವೋ ಅಂತಕ್ಕಂಥದ್ದು ನನಗ್ ಗೊತ್ತು ಅಥವಾ ಬೇರೆ ಜನ. ಅಲ್ಲ ಹನುಮಂತರಾಯಪ್ಪ ಅವರೇ, ಅದ್ ನಾವು ಹೇಳ್ತಾ ಇರೋದಲ್ಲ ಯೋಗ್ಯತೆ ಇಲ್ಲ ಅಂತ ಹೇಳಿ. ಆಯ್ತಪ್ಪ, ನೀನ್ ಹೇಳ್ತಾ ಇಲ್ಲ, ಅವರೇ ಹೇಳ್ತಾ ಇದಾರೆ, ಸಂತೋಷನಪ್ಪ, ಅದ್ ನನ್ಗೆ ಆಶೀರ್ವಾದ. Okay. ಹಿರಿಯರಿದ್ದಾರೆ, ಅವ್ರ ದೇವ್ರು ಒಳ್ಳೇದ್ ಮಾಡಿ. ಸೊ ಹಾಗಿದ್ರೆ ಏನು ಸ್ಪರ್ಧೆಗೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಏನು ಹೇಳೋದಿಲ್ಲ ನೀವು? ಸದ್ಯಕ್ಕೇನು ಸ್ಪರ್ಧೆ ಮಾಡಿಲ್ಲಲ್ಲಪ್ಪ, ಮಾಡಿದಾಗ ಕೇಳಿ ಹೇಳ್ತೀನಿ. ಓಕೆ. ಇನ್ನು ಸಾಕಷ್ಟು ವಿಚಾರದ ಬಗ್ಗೆನೂ ಕೂಡ ಹೇಳಿದ್ದಾರೆ ಅವರು. ಒಂದು ನಯಾ ಪೈಸಾ ಕೊಡ್ಲಿಲ್ಲ ನನಗೆ, ಕಾರ್ಯಗಳನ್ನ ಕೂಡ ಕರೆಕ್ಟಾಗಿ ಮಾಡ್ಲಿಲ್ಲ ಇವರು ಅಂತೆಲ್ಲ ಹೇಳಿ ಸಾಕಷ್ಟು ಅಸಮಾಧಾನ ಈ ಸಂದರ್ಭದಲ್ಲಿ ಹೊರ ಹಾಕಿದವರು ಅವರು. ಅದೆಲ್ಲ ಮುಗಿದು ಹೋದ ಅಧ್ಯಾಯ. ಏನಿದ್ರು ಅವ್ರನ್ನೇ ಕೇಳ್ಕೊಳ್ಳಿ, ನನಗೆ ಅದ್ರಲ್ಲಿ ಏನು ಉತ್ತರನೂ ಇಲ್ಲ, ನಾನು ರಿಯಾಕ್ಟ್ ಮಾಡೋದಿಲ್ಲ, ನನ್ಗೆ ಯಾವ ಮಾಹಿತಿನೂ ಬೇಕಾಗಿಲ್ಲ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಏನು ರಿಯಾಕ್ಟ್ ಮಾಡೋದಿಲ್ಲ ಅಂತ ಅಷ್ಟೇ ಹೇಳ್ತೀರಿ ನೀವು ಹಾಗಿದ್ರೆ? ಹೌದಪ್ಪ. ಓಕೆ. ಅಲ್ಲಿಗೆ ಹನುಮಂತರಾಯಪ್ಪ ಅವರೇ, ಈಗ ನೀವು ಚುನಾವಣೆಗೆ ಸ್ಪರ್ಧಿಸೋದು ಬಿಡೋದು ಬೇರೆ, ಆದ್ರೆ ನಾನು ಚರ್ಚೆ ಮಾಡೋದಿಲ್ಲ ಅಂತ ಹೇಳಿದ್ಮೇಲೆ ಮತ್ತೆ ಮತ್ತೆ ಕೇಳ್ತೀರಾ? ನಾನು ಅವ್ರ ಹತ್ರ ಏನ್ ಬೇಕೋ ಚರ್ಚೆ ಮಾಡಿ, ನಾನು ನನ್ನ ಮಗಳ ವಿಷಯದಲ್ಲಿ ಒಬ್ಬ ಜವಾಬ್ದಾರಿಯುತ ತಂದೆಯಾಗಿ ಏನ್ ನಡ್ಕೊಬೇಕು ಅದ್ ನಡ್ಕೊಂಡಿದ್ದೀನಿ. ನನ್ನ ಮಗಳ ವಿಚಾರದಲ್ಲಿ ಏನು ನಾನು ಅವಳ ಏನು ಅವಶ್ಯಕತೆ ಇತ್ತು ಅದನ್ನ ಮಾಡಿದ್ದೀನಿ. ಮಿಕ್ಕಿದ ವಿಚಾರನ ದಯಮಾಡಿ ಅವ್ರ ಹತ್ರ ಏನ್ ಬೇಕಾದ್ರೂ ಮಾತಾಡ್ಕೊಳ್ಳಿ, ನೀವ್ ಏನ್ ಬೇಕಾದ್ರೂ ಚರ್ಚೆ ಮಾಡಿ. ನನಗ ಆ ವಿಷಯದಲ್ಲಿ ಆಸಕ್ತಿ ಇಲ್ಲ. ನಿಮ್ಗೂ ಒಳ್ಳೇದಾಗ್ಲಿ, ಪಬ್ಲಿಕ್ ಟಿವಿಗೂ ಒಳ್ಳೇದಾಗ್ಲಿ, ಗೌರಮ್ನವ್ರಿಗೂ ಒಳ್ಳೇದಾಗ್ಲಿ, ಅವ್ರ ಕುಟುಂಬಕ್ಕೂ ದೇವ್ರು ಒಳ್ಳೇದ್ ಮಾಡ್ಲಿ. ನಂದೇನು ಅಭ್ಯಂತರ ಇಲ್ಲ, ದೇವ್ರು ಅವ್ರಿಗೆ ಒಳ್ಳೇದ್ ಮಾಡ್ಲಿ.